ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಚಟ್ನಿ ಪುಡಿ ಮಾಡೋಣ ಅಂತ ಅದು ರೆಡಿ ಮಾಡುವಾಗ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಶೇಂಗಾ ಕಾಳು ಅಂದರೆ ಕಡಲೆ ಬೀಜ ಅಂತೀವಿ ನಾವು. ಇದನ್ನು ಹುರಿದಿಟ್ಕೊಂಡಿದ್ದೀನಿ. ತುಂಬ ಫೈನಾಗಿ ಹುರಿದಿಟ್ಕೋಬೇಡಿ, ಅದು ಮಿಕ್ಸಿಯಲ್ಲಿ ಹಾಕುವಾಗ ಸ್ವಲ್ಪ ಜಾಸ್ತಿ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ಇದು ಬೆಳ್ಳುಳ್ಳಿ, ಜೀರಿಗೆ ಮತ್ತು ತೊಗೊಂಡಿದ್ದೀನಿ ನಾನು ಆಗಲೇ ತೋರಿಸ್ದಾಗೆ. ಇದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಇದು ಮೆಣಸಿನ್ಕಾಯಿ ಪೌಡರು. ಇದು ಬಂದು ಕರಿಬೇವು, ಹಸಿ ಕರಿಬೇವನ್ನ ಹಾಕ್ಕೋಬೋದು. ಸ್ವಲ್ಪ ಕರಿಬೇವನ್ನ ಸ್ವಲ್ಪ ರೋಸ್ಟ್ ಮಾಡಿ ಆದರೂ ಹಾಕ್ಕೋಬೋದು. ಇವಾಗ ಮಿಕ್ಸಿಗೆ ನೋಡಿ, ಇದು ನಾವು ಚಿಕ್ಕ ಮಿಕ್ಸಿಲಾದರೆ ಒಂದೇ ಸರಿ ಹಾಕೋಕ್ಕಾಗಲ್ವಲ್ಲ, ಹಾಗಂತ ಎಲ್ಲನೂ ಸಪ್ರೇಟ್ ಹಾಕಿ ಮಿಕ್ಸಿ ಮಾಡ್ಕೋಬೇಡಿ. ಒಂದು ಅಷ್ಟು ಕಡಲೆ ಬೀಜ ತೊಗೊಂಡ್ರೆ ಅದಕ್ಕಾಗುವಷ್ಟು ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಉಪ್ಪು, ಚಿಲ್ಲಿ ಪೌಡರು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದು ನಮಗೆ ಕರೆಕ್ಟಾಗಿ ಹದವಾಗಿ ಸಿಗುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ನಾನು ಈ ಥರ ಮಾಡೋದನ್ನ ನೀವು ತೋರಿಸ್ತಾ ಇದ್ದೀನಲ್ಲ, ಒಂದು ಸರಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಯಾಕಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕ್ಕೊಂಡು ತಿನ್ಬೋದು, ಅನ್ನದ ಜೊತೆ ಮೊಸರು ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಜೋಳದ ರೊಟ್ಟಿಗೆ ಇದು ಕಂಪಲ್ಸರಿ ನಮ್ಮ ಮನೇಲಿ ಬೇಕೇ ಬೇಕು. ಹಂಗಾಗಿ ನಾನು ಈ ಚಟ್ನಿ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತಾ ಇರೋದು. ಅದನ್ನೇ ನಿಮಗೆ ನಾನು ಚಟ್ನಿ ಪುಡಿ ಮಾಡ್ತಾ ಇರೋದ್ರಿಂದ ಅದ್ರದ್ದು ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿಕೊಂಡು ಮಿಕ್ಸಿಲಿ ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಒಂದು 90% ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಕಡಲೆ ಬೀಜದ್ದು ಸ್ವಲ್ಪ ಲೈಟಾಗಿ ಬಾಯಲ್ಲಿ ಸಿಗ್ತಾ ಇರಬೇಕು. ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ನೈಸ್ ಆದರೆ ಟೇಸ್ಟ್ ಇರೋಲ್ಲ, ಒಂಥರ ಅಂಟು ಥರ ಆಗಿರುತ್ತೆ. ಇದು ಶೇಂಗಾ ಕಾಳನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದು ಪಲ್ಯ ಕೂಡ ಸಪ್ರೇಟ್, ಅದು ಬರೀ ಏನೂ ಹಾಕಿರಲ್ಲ ಮಸಾಲೆ, ಬರೀ ಕಡಲೆ ಬೀಜ ಅಷ್ಟೇ ಹುರಿದು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಪಲ್ಯಕ್ಕೆ ಹಾಕ್ತೀನಿ. ಅದನ್ನು ನಾನು ಯಾವುದಾದ್ರೂ ಪಲ್ಯಕ್ಕೆ ಹಾಕುವಾಗ ನಾನು ತೋರಿಸ್ತೀನಿ. ಇದು ನಾವು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಈ ಥರ ಮಾಡ್ತೀವಿ. ಈಗ ನೋಡಿ, ಮಿಕ್ಸಿ ಆದಮೇಲೆ ಫಸ್ಟಿಗೆ ನೀವು ಉಪ್ಪು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಕೂಡ ಹಾಕ್ಕೋಬೋದು. ಇವಾಗ 2 ಸರಿ ಅಥವಾ 3 ಸರಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಮಾಡ್ಕೊಳ್ಳೋದ್ರಿಂದ, ದೊಡ್ಡ ಮಿಕ್ಸಿ ಜಾರ್ ಆದರೆ ಒಂದೇ ಸರಿ ಮಾಡ್ಕೋಬೋದು. ನಾನಿದು ಸಣ್ಣದ್ರಲ್ಲಿ ಮಾಡ್ತೀನಿ, ಯಾಕಂದರೆ ತುಂಬ ನೈಸ್ ಆಗಬಾರ್ದಲ್ಲ, ಈಸಿಯಾಗಿ ಇದರಲ್ಲಿ ಮಾಡ್ಕೋಬೋದು ಅಂತೇಳಿ ಚಿಕ್ಕದ್ರಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ, ಕಲರ್ ಕೂಡ ಚೆನ್ನಾಗಿದೆ. ನೋಡ್ಕೋಬೇಕು ಬೆರಳಲ್ಲಿ ನಮಗೆ ಅದ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಚಟ್ನಿ ಪುಡಿನ ರೆಡಿ ಮಾಡ್ಕೋಬೇಕು. ಇದೇ ರೀತಿಯಾಗಿ ಬೇರೆ ಬೇರೆ ಚಟ್ನಿ ಪುಡಿಗಳಿದ್ದಾವೆ, ಅದು ಮಾಡುವಾಗ ಕೂಡ ನಾನು ತೋರಿಸ್ತೀನಿ. ಇವಾಗ ಇದು ನನಗೆ ಚಟ್ನಿ ಪುಡಿ ಜೋಳದ ರೊಟ್ಟಿ ಜೊತೆಗೆ ಬೇಕಾಗಿರೋದ್ರಿಂದ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ರೌಂಡ್ ಆಗಿದೆ. ಇವಾಗ ಇನ್ನೊಂದು ಸರಿ ಇದನ್ನೇ ರೆಡಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಮಿಕ್ಸಿಯಲ್ಲಿ ಇದು ಸ್ಪೂನಲ್ಲಿ ಚೆನ್ನಾಗಿ ಸ್ವಲ್ಪ ಅದನ್ನು ಒಡೆದ್ರೆ ತುಂಬ ಬಿಡಿ ಬಿಡಿಯಾಗಿ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಪುಡಿ. ಮನೆಯಲ್ಲೇ ಮಾಡ್ಕೊಳ್ಳಿ. ನಿಮಗೆ ಒಂದು ಎಮರ್ಜೆನ್ಸಿಗೆ ಈ ಚಟ್ನಿ ಪುಡಿನ ಯೂಸ್ ಮಾಡಿಕೊಂಡು ಚಪಾತಿ, ರೊಟ್ಟಿ ಎಲ್ಲನೂ ತಿನ್ಬೋದು. ಇವಾಗ ಉಳಿದಿರೋದು ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಅವಾಗವಾಗ ಮಾಡ್ಕೊಳ್ತೀವಿ ನಾವು, ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ. ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ಒಂದೇ ಸರಿ ಆದರೆ ಇದು ಜಾರ್ ಫುಲ್ಲು ಒಂದೇ ಆಗುವಷ್ಟೇ ಇದೆ, ಆದರೆ ಅದು ಮಿಕ್ಸಿ ಮಾಡುವಾಗ ಕರೆಕ್ಟ್ ಆಗಲ್ಲ ಅಂತ 2 ಸರಿ ಹಾಕ್ಕೊಂಡಿದ್ದೀನಿ. ಇದು ಒಂದು 1/4 kg ಅಷ್ಟು ಕಡಲೆ ಬೀಜದಷ್ಟೇ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿಕೊಂಡು ನಾವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ಉಪ್ಪು ರುಚಿಗೆ ಎಲ್ಲ ನೋಡಿಕೊಂಡು ನಾವು ಈ ಥರ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಪುಡಿನ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಫಸ್ಟಿಗೆ ಕಡಲೆ ಬೀಜ ಎಲ್ಲ ರೆಡಿ ಮಾಡಿಟ್ಕೊಂಡು ಎಲ್ಲ ಕೂಡ ರೆಡಿ ಮಾಡಿಕೊಂಡು ಕೇವಲ 5 ನಿಮಿಷದಲ್ಲಿ ನಾನು ಚಟ್ನಿ ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ರೀತಿಯಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಈಸಿಯಾಗಿ ಮಾಡುವಂಥ ಚಟ್ನಿ ಪುಡಿ ಇದು. ಕೈಯಲ್ಲಿ ಈ ಥರ ಒಂದು ಸ್ವಲ್ಪ ಅದು ಉಂಡೆ ಥರ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಅದನ್ನು ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಬಿಟ್ಟು ಆಮೇಲೆ ನೀವು ಮಿಕ್ಸಿಲಿ ಇದು ಜಾರ್ ಆಚೆ ತೆಗೆದು ಅದನ್ನು ಬಿಡಿ ಬಿಡಿಯಾಗಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮ್ಗೆ 1 ತಿಂಗಳವರೆಗೂ ಇದನ್ನು ಇಟ್ಕೋಬೋದು. ಹೊರಗಡೆ ಇಟ್ಟರೆ ನಿಮಗೆ ಏನೂ ಆಗೋಲ್ಲ, ಆದರೆ ಆದಷ್ಟು ಜಾಸ್ತಿ ಇದ್ದಷ್ಟು ನೀವು ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ತೆಗೆದಿಟ್ಕೋಬೋದು.
ಇದು ನಮಗೆ ಒಂದು ತಿಂಗಳು ಮೇಲೆ ಬರೋದ್ರಿಂದ ನಾನು ಸ್ವಲ್ಪ ಆಚೆ ಇಟ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಟ್ನಿ ಪುಡಿನ ಟೇಸ್ಟ್ ಮಾಡಿ ಬೇಕಾದರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಹಾಗೆ ಕೂಡ ನನಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ಬಂದಿದೆ. ಇವಾಗ ಆರಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಇದು ಚಟ್ನಿ ಪುಡಿ. ಸ್ವಲ್ಪ ಆರಕ್ಕೆ ಬಿಡಬೇಕು. ಅದು ಮಿಕ್ಸಿಯಿಂದ ತೆಗೆದ್ಮೇಲೆ ಡೈರೆಕ್ಟ್ ಮಾಡಿದಾಗ ಆ ಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ಅದು ಸ್ವಲ್ಪ ಆರಿದ ಮೇಲೆ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ.